ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹ. ಭವತೀಯದನುಭಾವಾದೇಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ. ಅಸ್ಮದ್ಗುರು ಸಮಾರಂಭ ಟೀಕಾ ಕೃತ್ಪಾದ ಮಧ್ಯಗ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿಚಂದಿರಂ ದುರ್ಮತಧ್ವಾಂತವಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಜ್ ಭಾಸತಾಂ ನೋ ಹೃದಂಬರ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದ ಪಂಕೇರಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮತ್ಗುಣದೋಷಚಿಂತನವಿಧೋ ನೂನಂ ಮನಾಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ತೃಣಾಂ ಕಲಿಮಲ ಕಲ್ಮಷಾಪ ನೋದನ ಪಟುತರೆ. ಅದ್ಯ ಶ್ರೀ ಭೀಮಸೇನಸ್ಯ ಆಧ್ಯಾತ್ಮಿಕ ಸ್ವರೂಪ ಚಿಂತನ ಸಂದರ್ಭೆ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ.
ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಮದ್ ಭಾಗವತ ಮಹಾಭಾರತದ ಕಥೆ ಒಂದು ಅದ್ಭುತವಾದ ತತ್ವಜ್ಞಾನವಾಗಿದ್ದರೆ ಅಷ್ಟೇ ಪರಿಪೂರ್ಣವಾದ ಇತಿಹಾಸ. ಇತಿಹಾಸ ಅಂದ ಕ್ಷಣಕ್ಕೆ ನಾವು ಸ್ಕೂಲ್ ಕಾಲೇಜಲ್ಲಿ ಕಲಿಯುವ ಇತಿಹಾಸ ನಮ್ಮ ಕಣ್ಣೆದುರಿಗೆ ಬರ್ತದೆ. ಅಲ್ಲಿ ಕೊಡುವ ಇತಿಹಾಸ ಕೇವಲ ಕ್ರೊನಾಲಜಿಕಲ್. ಈ ರಾಜನಾದ ಮೇಲೆ ಇಂಥವನಾದ, ಹೀಗಾಳಿದ, ಇಷ್ಟು ಯುದ್ಧ ಮಾಡಿದ, ಇಷ್ಟು ಸೋತ, ಒಂದು ದಿವಸ ಸತ್ತು ಹೋದ. ಇದು ಆಂಗ್ಲರಿಂದ ಬಂದಿರತಕ್ಕಂಥ ಇತಿಹಾಸ ಕ್ರಮ. ಈಗ ಸುಮಾರು 20-30 ವರ್ಷದಿಂದ ಬದಲಾವಣೆ ಆಗಿದೆ. ಇತಿಹಾಸ ಅಂದರೆ ಆಯಾ ಕಾಲದಲ್ಲಿ ನಡೆದ ಮನುಷ್ಯರ ಭಾವನೆಗಳು, ಮನುಷ್ಯರ ಚಿಂತನೆಗಳು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ, ತುಡಿತ, ಅದಕ್ಕಾಗಿ ಕ್ರಾಂತಿಗಳು, ಅದಕ್ಕೋಸ್ಕರ ಉತ್ಕ್ರಾಂತಿಯ ಮಾರ್ಗ, ಇವೆಲ್ಲವೂ ಇತಿಹಾಸದಲ್ಲಿ ಬರಬೇಕು. ಆದ್ದರಿಂದಲೇ 1970 ನಂತರ ಹಿಸ್ಟ್ರಿ ಆಫ್ ಸೈನ್ಸ್, ಹಿಸ್ಟ್ರಿ ಆಫ್ ಹಿಸ್ಟ್ರಿ, ಹಿಸ್ಟ್ರಿ ಆಫ್ ಜಾಗ್ರಫಿ, ಹಿಸ್ಟ್ರಿ ಆಫ್ ಫಿಲಾಸಫಿ, ಹಿಸ್ಟ್ರಿ ಆಫ್ ಗ್ರಾಮರ್, ಇವೆಲ್ಲ ಬರಲಿಕ್ಕೆ ಪ್ರಾರಂಭವಾದವು. ಮಹಾಭಾರತ ಒಂದು ಇತಿಹಾಸ. ಕ್ರಮ ಮುಖ್ಯವಲ್ಲ, ಆಗಿನ ಕಾಲದ ವಾತಾವರಣ, ಜನರ ಮನದ ಮೇಲೆ ಮೂಡಿಸಿದ ಸಂದರ್ಭವೇನು, ಜನರ ಎದುರಿಗೆ ಯಾವ ಸಮಸ್ಯೆಗಳು ಬಂದಿದ್ದು, ಆ ಸಮಸ್ಯೆಗಳನ್ನು ಅವರು ಹೇಗೆ ಬಿಡಿಸಿದರು ಅನ್ನುವುದು ಒಂದು ಇತಿಹಾಸ. ಅದನ್ನು ತಿಳಿದುಕೊಳ್ಳುವುದೇ ಇತಿಹಾಸ. ಇಂದು ನಮ್ಮ ಎದುರಿಗೆ ಕಾಂಟೆಂಪ್ರರಿ ಸಮಸ್ಯೆಗಳು ಏನಿವೆ, ಅವುಗಳನ್ನು ನಾವು ಹೇಗೆ ಎದುರಿಸಬೇಕು ಎನ್ನುವುದನ್ನು ತಿಳಿಸುವುದು ಇತಿಹಾಸ. ಆದರೆ ಭಾರತೀಯರ ಜೀವನದಲ್ಲಿ ಕೇವಲ ಭೌತಿಕ ಜೀವನ ಒಂದೇ ಜೀವನವಲ್ಲ. ಈ ಸಂಸಾರ ಇದು ಸುಳ್ಳಲ್ಲ, ಇದು ಸತ್ಯ. ಈ ಸತ್ಯವಾದ ಸಂಸಾರ ಭಗವಂತನ ಕಡೆ ಹೋಗುವುದಕ್ಕೋಸ್ಕರ ಒಂದು ಸಾಧನ, ಒಂದು ಮೆಟ್ಟಲು. ಈ ಮೆಟ್ಟಲನ್ನು ಏರ್ತಾ 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 ಕೆಳಗೆ ಬೀಳದೆ ಮುಂದುವರಿಯುತ್ತಾ ಬುದ್ಧಿವಂತನಾದ ಮನುಷ್ಯ ಜ್ಞಾನೇಚ್ಛಾ ಕ್ರಿಯೆಗಳಿಗೆ ಭಾರತ ದೇಶದ ಜ್ಞಾನಿಗಳು ಕೊಟ್ಟ ಕೊಡುಗೆ ಅತ್ಯಪೂರ್ವ. ನಿನ್ನ ಜ್ಞಾನವನ್ನು ಬೆಳೆಸಿಕೊ, ನಿನ್ನ ಇಚ್ಛೆಯನ್ನು ಬೆಳೆಸಿಕೊ, ಅದಕ್ಕಾಗಿ ಕರ್ಮವನ್ನು ಮಾಡು. ನಿನ್ನ ಜ್ಞಾನ, ಪ್ರತಿಯೊಬ್ಬ ವ್ಯಕ್ತಿ ಬಯಸುವುದು ಸುಖ. ಆದರೆ ನಮಗೆ ಸಿಗುವ ಸುಖ ಕಂಡು ಏನೇನ ಕರೆಯುವರಿವ ದುಃಖ ದುಃಖ. ಬೊಕ್ಕೆಯಾಗಿರ್ತದೆ, ಒಂದು ಹುಣ್ಣಾಗಿರ್ತದೆ ಕೈ ಶರೀರದ ಮೇಲೆ. ಅದರ ಅಧಿಬದಿಯಲ್ಲಿ ತುರಿಸುವಾಗ
ಆರಾಮನಿಸ್ತದೆ ತುರಿಸುವಾಗ, ಸ್ವಲ್ಪ ತುರಿಸು ಅಂತ. ಆದರೆ ತುರಿಸಿ ಗಾಯ ದೊಡ್ಡಾಗಿ ಇನ್ನೂರು ಹೆಚ್ಚಾಗ್ತದೆ. ಸಂಸಾರದ ಸುಖ ಅದೇ ರೀತಿಯಾಗಿ. ಮಕ್ಕಳನ್ನು ಪ್ರೀತಿಸ್ತೇವೆ, ಅವ್ರ ಮಾತು ಕೇಳಿದಾಗ ಅದರ 10 ಪಟ್ಟು ದುಃಖ ಪಡ್ತೇವೆ. ಹೆಂಡತಿಯನ್ನು ಪ್ರೀತಿಸ್ತೇವೆ, ಹೆಂಡತಿ ವಿರುದ್ಧ ಹೋದರೆ ಅಥವಾ ನಮ್ಮನ್ನು ಬಿಟ್ಟು ಹೋದರೆ ಭಾಳ ದುಃಖ ಪಡ್ತೇವೆ. ನನ್ನ ಜೀವನವೇ ಇಲ್ಲ ಅಂತ ತಿಳ್ಕೊಂಡಂತೇಳಿ ನಾನು ಬಹಳ ಜನ ವಿಧುರರನ್ನು, ಬಹಳ ಜನ ವಿಧಿವೆಯರು ನನ್ನ ಸಂಪರ್ಕದಲ್ಲಿ ಪ್ರವಚನಕ್ಕೆ ಹೋಗ್ತೇನೆ, ಪಾಪ ಅನೇಕ ಸಮಸ್ಯೆಗಳನ್ನು ಇಟ್ಟುಕೊಂಡು ನಾನು ಎದುರಿಗೆ ಬರ್ತಾರೆ. ನಮ್ದೆಲ್ಲವೂ ಹೋಯ್ತು, ಇನ್ನೇನು ಮಾಡಬೇಕು ಅಂತ ತಿಳ್ಕೊಂಡಂತೆ. ನಾನು ಎಲ್ಲರಿಗೂ ಹೇಳೋದು ಒಂದೇ, ಬರುವುದು ನಮ್ಮ ಕೈಯಲ್ಲಿರಲಿಲ್ಲ, ಹೋಗುವುದು ನಮ್ಮ ಕೈಯಲ್ಲಿರಲಿಲ್ಲ. ಯಾವಳು ಹೆಂಡತಿಯಾಗಿ ಬರ್ತಾಳೆ ಅಂತ ನಮಗೇನು ಗೊತ್ತಿತ್ತ? ಯಾವನು ಗಂಡನಾಗಿ ಬರ್ತಾನೆ ಅಂತ ನಮಗೆ ಗೊತ್ತಿತ್ತ? ಯಾವನು ಮಗನಾಗಿ ಬರ್ತಾನೆ ಅಂತ ನಮಗೆ ಗೊತ್ತಿತ್ತ? ಇಲ್ಲಲ್ಲ. ಜೀವನದಲ್ಲಿ ಆಕಸ್ಮಿಕವಾಗಿ ಅಪ್ಪ ಅಮ್ಮನನ್ನು ಕೂಡ ಆರಿಸುವ ನಮ್ಮ ಕೈಯಲ್ಲಿಲ್ಲ. ಯಾರೋ ಅಪ್ಪ ಅಮ್ಮ ಯಾರ ಮನಸ್ಸಲ್ಲಿ ಬಿಟ್ಟಿದ್ದೆವು ಅಪ್ಪ ಅಮ್ಮ ಅಂತ ಅನಿಸ್ಕೊಂಡ್ರು. ಅದೇ ರೀತಿ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಾಂಧವ ಹೆಂಡತಿ ಗಂಡ ಮಕ್ಕಳು ಒಂದು ದಿವಸ ಎಲ್ಲವನ್ನು ಬಿಟ್ಟು ಹೊರಟು ಬಿಡ್ತೇವೆ. ಇವರಿಂದ ಸುಖ ಸಿಗ್ತದೆ ಅಂತ ತಿಳ್ಕೊಂಡಂತನ್ನುವ ನಮ್ಮ ಇಚ್ಛೆ ಅಂತ ತಿಳ್ಕೊಂಡಂತ ಹೇಳಿದೆ, ಇದು ಎಂದಿಗೂ ಪೂರ್ಣವಾಗುವುದಿಲ್ಲ. ಎಂದಿಗೂ ಪೂರ್ಣ. ಹಾಗಾದರೆ ನಮ್ಮ ಋಷಿಗಳು ಚಿಂತನೆ ಮಾಡಿ ಹುಡುಕಿದರು. ದೇವರು ಹೇಳ್ತಾನೆ, ನೋಡಪ್ಪ, ನಿಮ್ಮನ್ನು ಹುಟ್ಟಿಸಿಲ್ಲ, ನಿಮ್ಮಲ್ಲಿ 3 ಥರದ ಜನರಿದ್ದೀರಿ. ನೀವು ನಿಮ್ಮ ಸ್ವರೂಪ ಇವತ್ತೇನು ಸುಖ ದುಃಖಮಯವಾಗಿದೆ ಹಾಗಿಲ್ಲ. ನಿಮ್ಮ ಸ್ವರೂಪ ಕೇವಲ ಸುಖಮಯವಾಗಿದೆ, ಕೇವಲ ಸುಖ ಸ್ವರೂಪವಾಗಿದೆ, ಜ್ಞಾನ ಆನಂದಗಳಿಂದ ಕೂಡಿದೆ. ಯಾವುದನ್ನು ಅನುಭವಿಸಿದರೆ ಎಲ್ಲ ಕಷ್ಟಗಳು ದುಃಖಗಳು ಮರೆತು ಹೋಗ್ತವೆ. ಆ ಆನಂದವನ್ನು ಶಾಶ್ವತವಾಗಿ ನೀನು ಪಡೆಯಬೇಕಾಗಿದೆ. ಇಲ್ರಿ, ಯಾವುದು ರುಚಿ ನೋಡಿದೆ ಅದರಲ್ಲಿ ಅಭಿರುಚಿ ಹೇಗೆ ಹುಟ್ಟಾಗ್ತದೆ? ಸ್ವಲ್ಪ ಜಿಲೇಬಿ ತಿನ್ಸೋ ಚೆನ್ನಾಗಿದೆ, ಏನು ಹಾಕಿ ಅಂತ ತಿಳ್ಕೊಂಡಂತೆ, ಒಂದು ಸ್ವಲ್ಪ ಹಾಕಿ ಅಂತಂತೆ. ಹಾಗೆ ಮೋಕ್ಷದ ಆನಂದ ನಮಗೆ ಅನುಭವಕ್ಕೆ ಬರ್ತದೆ. ಈ ಪ್ರಶ್ನೆ ನಾವು ಮಾಡ್ತೇವೆ ಅಂತ ಭಗವಂತನಿಗೆ ಗೊತ್ತಿತ್ತು. ಅವನು ಹೇಳಿದ, ದಿನಾಲೂ ಮೋಕ್ಷ ಆನಂದ ಕೊಡ್ತೇನೆ. ಕೆಲವರಿಗೆ ಅದನ್ನು ಕೂಡ ಕೊಡೋದಿಲ್ಲ, ಮಾತು ಬೇರೆ. ಗಾಢವಾದ ನಿದ್ರೆ, ಚೆನ್ನಾಗಿ ನಿದ್ದೆ ಬರಬೇಕು, ಗುಳಿಗೆ ತೆಗೆದುಕೊಳ್ಳದೆ. ಬೆಳಗ್ಗೆ ಎದ್ದ ಕ್ಷಣಕ್ಕೆ ಫ್ರೆಶ್. ರಾತ್ರಿ ಯಾವಾಗ ಹಾಸಿಗೆ ಮೇಲೆ ಬಿದ್ದೇನು ಅಂತಕೊಂಡಂತ ಪರಿಶ್ರಮ ಆಗಿರ್ತದೆ, ಬೆಳಗ್ಗೆ ಎದ್ದಾಗ ಅದೆಲ್ಲೂ ಹೊರಟೋಗಿರ್ತದೆ, ಹೊಸ ಉತ್ಸಾಹ ಬಂದಿರ್ತದೆ. ಆದರೆ ಅದನ್ನು ಅನುಭವಿಸುವಾಗ ನಮಗೆ ಆ ತಿಳುವಳಿಕೆ ಇನ್ನೂ ಇರೋದಿಲ್ಲ. ಎದ್ದ ಮೇಲೆ ತಿಳುವಳಿಕೆ ಬರುತ್ತದೆ. ಇದೇ ಸುಷುಪ್ತಿ, ಗಾಢ ನಿದ್ರೆ. ಇದೇ ಮೋಕ್ಷಾನಂದದ ಒಂದು ಲಾಲಿಪಾಪ್. ಸ್ವಲ್ಪ ನಿಮಗೆ ರುಚಿ ತೋರಿಸ್ತಾರೆ. ಆದರೆ ಅದಕ್ಕಾಗಿ ಜಗತ್ತಿನಲ್ಲಿ ಹೋರಾಡೋರು ಎಷ್ಟು ಜನ ಇದ್ದಾರೆ. ನಿದ್ದೆ ಬರೋದಿಲ್ಲ, ನಿದ್ದೆ ಬರಲಿ ಅಂತ ಗುಳಿಗೆ ನುಂಗತಕ್ಕಂಥವ್ರು ಮಾತ್ರ ನುಂಗತಕ್ಕಂಥವ್ರು ಎಷ್ಟು ಜನ ಇಲ್ಲ. ಅದಕ್ಕೂ ಭಗವಂತ ಅನುಗ್ರಹ ಬೇಕು. ಯಾಕೆ? ಎಲ್ಲವೂ ಅವನ ಅಧೀನ. ಅದರಿಂದ ಮೋಕ್ಷವೂ ಕೂಡ ಅವನ ಅಧೀನ.
ಮೋಕ್ಷ ಅಧೀನ ಆಗಬೇಕು. ಅವನ ಅಧೀನ ಆದ್ದರಿಂದಾಗಿ ಅವನ ಅನುಗ್ರಹವನ್ನು ಪಡೆಯಬೇಕು. ಅಂತ ಭಗವಂತನ ಪೂರ್ಣ ಅನುಗ್ರಹ ಪಡೆದವರು ಯಾರು? ಭೀಮ ದ್ರೌಪದಿಯರು, ಅರ್ಜುನನು. ಮಹಾಭಾರತ ಹೇಳ್ತಾರೆ, ಪರಮಾತ್ಮನಿಗೆ ಭೀಮನ ಮೇಲೆ ಹೆಚ್ಚು ಪ್ರೀತಿ, ಅದರ ಜೊತೆಗೆ ದ್ರೌಪದಿಯ ಮೇಲೆಯೂ ಕೂಡ. ಈ ಪ್ರೀತಿಯಲ್ಲಿ ತಂದೆ ಮಕ್ಕಳ ಪ್ರೀತಿ ಇದೆ. ತಂದೆ ಮಕ್ಕಳ ಪ್ರೀತಿ, ತಂದೆಯನ್ನು ಮಕ್ಕಳು ಮರೆಯೋದಿಲ್ಲ. ಅದೇ ಒಳ್ಳೆ ಮಕ್ಕಳಿದ್ದಾರೆ. ಮಕ್ಕಳನ್ನು ತಂದೆ ಮರೆಯೋದಿಲ್ಲ. ಒಂದು ಒಳ್ಳೆಯ ತಂದೆಯನ್ನಾಗಿದ್ದರೆ. ಇಲ್ಲಿ ಮಕ್ಕಳು ಒಳ್ಳೆಯವರು. ದ್ರೌಪದಿ, ಭೀಮಸೇನರು ಕೇವಲ ನಿನ್ನನ್ನೇ ನಂಬಿದ್ದೇವೆ ಅಂತ ತಿಳ್ಕೊಂಡು ಅಂತ ಹೇಳ್ತಕ್ಕಂತಹ ಢಾಣಾಡೊಂಗರವಾಗಿ ತಮ್ಮ ಜೀವನದಲ್ಲಿ ನಂಬಿ ತೋರಿಸಿದವರು, ನಂಬಿಕೆ ಹುಟ್ಟಿಸಿದವರು ಭೀಮ ದ್ರೌಪದಿಯರು. ಎಂಥ ಪರಿಸ್ಥಿತಿಯನ್ನು ತಂದು ಕೊಟ್ಟಿದ್ದ ಪರಮಾತ್ಮ ಪರೀಕ್ಷೆಗೋಸ್ಕರ. ಒಂದು ವಸ್ತ್ರ, ರಜಸ್ವಲಾವಸ್ಥೆ, ಅಂಥದ್ರಲ್ಲಿ ದುಶ್ಯಾಸನಂಥ ಬಲಿಷ್ಠ ಸೀರೆ ಎಳಿತಾ ಇದ್ದಾನೆ. ಆಗ ಅವಳಿಗೆ ನೆನಪಾದದ್ದು ದೇವರು. ತನ್ನ ಗಂಡಂದನ್ನು ನೆನೆಸ್ಕೊಳ್ಳಿಲ್ಲ, ತನ್ನ ಗಂಡಂದರಿಗೆ ಸಹಾಯವನ್ನು ಕೇಳಲಿಲ್ಲ. ಅವಳು ಸಹಾಯ ಕೇಳಿದ್ದಾಳೆ, ಪರಮಾತ್ಮನ ಸಹಾಯವನ್ನು ಕೇಳಿದ್ದಾಳೆ. ಭಗವಂತನ ಸಹಾಯವನ್ನು ಕೇಳಿದ್ದ. ಯಾಕೆ? ಅವಳಿಗೆ ಗೊತ್ತು, ತನ್ನ ಗಂಡಂದಿರೂ ಕೂಡ ಆ ಭಗವಂತನ ಇಚ್ಛಾನುಸಾರ ವ್ಯವಹರಿಸುವ ಗೊಂಬೆಗಳು ನನ್ನಂತೆ ಅಂತ ಆ ರೀತಿಯಾಗಿ ಅವನ ಕೈಗೊಂಬೆಗಳು ನಾವು. ಅವನು ಸೂತ್ರಧಾರ, ನಾವು ಕುಣಿಯುವ ಬೊಂಬೆಗಳು. ಇದು ಚೆನ್ನಾಗಿ ದ್ರೌಪದಿ ಗೊತ್ತಿತ್ತು. ಗಾಬರಿ ಆಗಲಿಲ್ಲ, ಗಂಡಂದನನ್ನು ಬೈಲಿಲ್ಲ. ಕುಮಾರವ್ಯಾಸ ಭಾರತದಲ್ಲಿ ಮತ್ತು ಕೆಲವು ಯಾವುದೋ ಕಾವ್ಯಗಳಲ್ಲಿ, ಆಧುನಿಕ ಕಾವ್ಯಗಳಲ್ಲಿ ಗಂಡರೋ ಭಂಡರೋ ಇಲ್ಲ. ಮಹಾಭಾರತ ತೆಗೆದು ನೋಡಿ. ದುಶ್ಯಾಸನ ಎಳೆದುಕೊಂಡು ಹೋಗುವಾಗ ಅವಳ ದಾಸಿ ದ್ರೌಪದಿಗೆ ಕೇಳ್ತಾಳೆ, ಅಕ್ಕ, ನಿನ್ನ ಸಹಾಯಕ್ಕೆ ನಿನ್ನ ಗಂಡಂದ್ರೆ ಯಾಕೆ ಬರ್ತಾ ಇಲ್ಲ? ಏನಷ್ಟು ಅವರು ನಿನ್ನ ಮೇಲೆ ಪ್ರೀತಿಹೀನರೇ? ದ್ರೌಪದಿ ಹೇಳಿದ ಮಾತು ಗೊತ್ತೇ? ನನ್ನನ್ನು ಬಹಳ ಪ್ರೀತಿಸ್ತಾರೆ, ಆದರೆ ಈಗ ಒಂದು ಧರ್ಮ ಸಂಕಟದಲ್ಲಿ ಅವರು ಸಿಕ್ಕಿಬಿದ್ದಿದ್ದಾರೆ. ಸಹಾಯ ಮಾಡಲು ಸಮರ್ಥರಾಗಿದ್ದರೂ ಕೂಡ, ಸಹಾಯ ಮಾಡು, ನನ್ನನ್ನು ಉಳಿಸುವ ಸಾಮರ್ಥ್ಯ ಇದ್ದರೂ ಕೂಡ, ಇಚ್ಛೆ ಇದ್ದರೂ ಸಹ ಒಂದು ಧರ್ಮದ ಸಂಕಟದಲ್ಲಿ ಬಿದ್ದಿದ್ದಾರೆ. ಅಣ್ಣನನ್ನು ಬಿಟ್ಟು ಕೊಡಬಾರದು. ಆದರೆ ಅವರಿಗೆ ಗೊತ್ತಿದೆ, ನಾನು ಆತ್ಮ ಸಂರಕ್ಷಣೆ ಮಾಡಿಕೊಳ್ಳಲು ಸಮರ್ಥರಾಗಿದ್ದೇನೆ. ಅದಕ್ಕೆ ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಯಾಕೆ? ನಾನು ನನ್ನ ಭಗವಂತನನ್ನು ನಂಬಿದ್ದೇನೆ. ಆ ನಂಬಿದ ಕೃಷ್ಣನೇ ಬಂದು ಅನಂತ ವಸ್ತ್ರಗಳನ್ನು ಕೊಟ್ಟ. ಅವಳಾರು? ದ್ರೌಪದಿ ಯಾರು? ಸರ್ವವಿದ್ಯಾ ದ್ರೌಪದಿ ತು.
ಸಕಲ ಶಾಸ್ತ್ರಾಭಿಮಾನಿನಿ. ಸಕಲ ಶಾಸ್ತ್ರಗಳೇ ನಮಗೆ ನಮ್ಮ ಜೀವನದಲ್ಲಿ ಭಗವಂತನ ಹತ್ತಿರ ಕರೆದುಕೊಂಡು ಹೋಗುತ್ತವೆ. ಆ ಶಾಸ್ತ್ರಗಳನ್ನು ಉಳಿಸುವ ಸಾಮರ್ಥ್ಯ ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞಾ, ಮೇಧಾ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲ ಇವುಗಳುಳ್ಳ ತತ್ವಜ್ಞಾನಿಗಳು. ಧರ್ಮ ಶಾಸ್ತ್ರಗಳನ್ನು ಉಳಿಸುತ್ತದೆ. ಶ್ರವಣ ಮನನ ನಿಧಿಧ್ಯಾಸನಗಳು ಶಾಸ್ತ್ರವನ್ನು ರಕ್ಷಿಸುತ್ತವೆ. ಸಚ್ಚರಿತ್ರ ಶಾಸ್ತ್ರವನ್ನು ರಕ್ಷಿಸುತ್ತದೆ. ವಿನಯ ಶಾಸ್ತ್ರವನ್ನು ರಕ್ಷಿಸುತ್ತದೆ. ಯಾಕೆ ವಿನಯ ಇದ್ದರೆ ಗುರುಗಳಿಂದ ವಿದ್ಯೆ ಸಿಗ್ತದೆ. ಈ ಸಕಲ ವಿದ್ಯೆ ಅಂತಂದರೆ ಭಗವಂತನ್ನು ಪಡೆಯುವ ವಿದ್ಯೆ ಅನ್ನುವ ದ್ರೌಪದಿಯ ಸಂರಕ್ಷಕರು ಗಂಡಂದಿರು. ಧರ್ಮ, ಭಕ್ತಿ ಮೊದಲಾದ 10 ಗುಣಗಳು ಅಂದರೆ ಭೀಮ, ಧರ್ಮ ಅಂದರೆ ಧರ್ಮರಾಜ, ಶ್ರವಣ ಮನನ ನಿಧಿಧ್ಯಾಸನ ಅಂತಹ ಪ್ರಯತ್ನ, ಅದ್ರ ಜೊತೆಯಲ್ಲಿ ಚಾರಿತ್ರ್ಯವನ್ನು ಶುದ್ಧವಾಗಿಟ್ಟುಕೊಳ್ಳೋದು, ವಿನಯದಿಂದ ಗುರುಪಸಕ್ತಿ, ಇವುಗಳಿದ್ದಲ್ಲಿ ಧರ್ಮ ಸುರಕ್ಷಿತವಾಗಿರ್ತದೆ. ಹೀಗಾಗಿ ಪಾಂಡವರ ಮಧ್ಯದಲ್ಲಿ ಸುರಕ್ಷಿತವಾಗಿ ಇದ್ದವಳು ದ್ರೌಪದಿ. ಅವಳ ಮೇಲೆ ಆಕ್ರಮಣ ಆಗಲಿಲ್ಲ ಅಂತಲ್ಲ. ಶಾಸ್ತ್ರ ಸುಳ್ಳು. ಶಾಸ್ತ್ರ ನಮಗೇನು ಮಾಡ್ತದೆ? ಶಾಸ್ತ್ರ ಹೇಳ್ದಂಗೆ ನಾವು ಯಾಕೆ ಕೇಳಬೇಕು? ನಾವು ಸ್ವತಂತ್ರಲ್ಲೇನು? ಇವತ್ತಿನ ನಮ್ಮ ಅಲ್ಪ ಸ್ವಲ್ಪ ಕಲಿತ, ಏನೋ ಇಂಜಿನಿಯರಿಂಗ್ ಕಲಿತೋ ಮತ್ತೊಂದು ಕಲಿತೋ ಒಳ್ಳೆ ಲಕ್ಷಾವಧಿ ರೂಪಾಯಿ ಸಂಬಳ ಪಡೆಯುವ ನಮ್ಮ ಮಕ್ಕಳೇ, ನಮ್ಮ ಬಂಧುಗಳೇ, ನಮ್ಮ ಬಾಂಧವರೇ, ಆ ದೇವರು ಯಾಕೆ ಬೇಕು? ಏನು ಮಾಡ್ತಾನೆ ಆ ದೇವರು ಅಂಥೇಳಿ ಶಾಸ್ತ್ರ ಹೇಳ್ದಂಗೆ ನಾವು ಯಾಕೆ ಕೇಳಬೇಕು? ನಾವು ಮಾಡಿದ್ದೆ ಧರ್ಮಶಾಸ್ತ್ರ. ಹೀಗೆ ಶಾಸ್ತ್ರವನ್ನು ಅಲ್ಲಗಳೆಯುತ್ತಾರೆ, ಶಾಸ್ತ್ರಕ್ಕೆ ಅಪಮಾನ ಮಾಡ್ತಾರೆ, ಶಾಸ್ತ್ರದ ವಸ್ತ್ರಾಹರಣ ಮಾಡ್ತಾರೆ ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿಗಳು. ಶಾಸ್ತ್ರದ ವಿರೋಧವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು. ಅಜ್ಞಾನಿ ಶಾಸ್ತ್ರ ವಿರೋಧ ಮಾಡ್ತಾನೆ. ಯಾಕೆ? ಅಜ್ಞಾನಿ ತಾನೇ ಎಲ್ಲವನ್ನು ತಿಳ್ಕೊಂಡಿರ್ತಾನೆ. ತನ್ನ ಮನಸ್ಸಿನ ವಿರುದ್ಧ ಯಾವುದನ್ನು ಒಪ್ಪಲಿಕ್ಕೆ ತಯಾರಿರೋದಿಲ್ಲ. ವಿಪರೀತ ಜ್ಞಾನಿಗೆ ಆಗ್ರಹ ಇರ್ತದೆ ಈ ಜ್ಞಾನವನ್ನೇ ನಾಶಪಡಿಸಬೇಕು ಅಂತೇಳಿ. ಸೃಷ್ಟಿ ಆರಂಭದಿಂದಲೇ ವೇದವನ್ನು ಕದ್ದುಕೊಂಡು ಹೋಗ್ತಕ್ಕಂತಹ ಸಂದರ್ಭ ನಾವು ಕಾಣ್ತೇವೆ. ಈ ಶಾಸ್ತ್ರವನ್ನು ಸಂಪೂರ್ಣ ದೂರೀಕರಿಸಬೇಕು. ಈ ಶಾಸ್ತ್ರವನ್ನು ದೂರೀಕರಿಸಬೇಕು ಅಂತೇಳಿ ಸತತ ಪ್ರಯತ್ನಶೀಲನಾಗಿರ್ತಕ್ಕಂಥ ವ್ಯಕ್ತಿ ಅಂದರೆ ದ್ರೌಪದಿ ವಸ್ತ್ರಾಹರಣ ಮಾಡಬೇಕು ಅಂತನ್ನೋ ಇದರಲ್ಲಿ ಸಾಮೀಲಾದ ಇನ್ನೊಬ್ಬ ವ್ಯಕ್ತಿ ನಾಸ್ತಿಕ. ನಾಸ್ತಿಕ ವ್ಯಕ್ತಿಗೆ ಶಾಸ್ತ್ರದ ಬಗ್ಗೆ ಯಾಕಿರ್ತದೆ ಚಿಂತೆ? ಆ ಚಿಂತೆ, ಆ ರೀತಿಯಾಗಿರ್ತಕ್ಕಂಥ ವಿರೋಧ ಮಾಡ್ತಕ್ಕಂಥವನು ಈ ದ್ರೌಪದಿಯ ವಸ್ತ್ರಾಹರಣಕ್ಕೆ ಮೂಲ ಪ್ರೇರಕನು ಶಕುನಿ. ಅವನೇ ನಾಸ್ತಿಕ ವಿದ್ಯೆಯ ಪ್ರತಿನಿಧಿ. ಇದರ ಜೊತೆಯಲ್ಲಿ ಇನ್ನೊಂದು ಸೇರಿಕೊಂಡ್ರೆ ಅದರಲ್ಲಿ ಶಕ್ತಿ ಬಹಳ ಇರ್ತದೆ. ಅದರಲ್ಲಿ ಜ್ಞಾನ ಇರ್ತದೆ, ಬಲ ಇರ್ತದೆ, ಪ್ರತಿಯೊಂದು ಇರ್ತದೆ, ಎಲ್ಲವೂ ಇರ್ತದೆ. ಅದು ಯಾವುದು ಅಂತ ತಿಳ್ಕೊಂಡಂತಂದರೆ ನಾನು ಇದರ ಎದುರಿಗೆ ಬೇರೆ ಯಾವುದೂ ಇಲ್ಲ. ನಾನು ಅಂತನ್ನೋದು ಆತ್ಮಕೇಂದ್ರಿತ ಸ್ವಭಾವ. ಆತ್ಮಕೇಂದ್ರಿತ ಸ್ವಭಾವ ಅಂತ ತಿಳ್ಕೊಂಡಂತಂದರೆ ಅವನಿಗೆ ನನಗೆ ಮರ್ಯಾದೆಯಲ್ಲಿ ಸಿಗ್ತದೆ, ಅದು ಸರಿ. ಸೆಲ್ಫ್ ಸೆಂಟರ್ಡ್ ಬಿಹೇವಿಯರ್ ಅಂತ ತಿಳ್ಕೊಂಡಂತೇಳಿ ಆಧುನಿಕ ಮನಸ್ಶಾಸ್ತ್ರದಲ್ಲಿ ಕರೀತಾರೆ.
ಹೀಗಾಗಿ ಇವರು ಆ ನಂತರ ಅಜ್ಞಾನದಿಂದ ಬರ್ತಕ್ಕಂತಹ ಭೋಗ, ಲಾಲಸ, ಆಶಾ, ಚಿಂತೆ, ಆ ಇಚ್ಛೆ ಈ ಇಚ್ಛೆ ಇಂಥವು ನೂರಾರು, ಅವೇ ದುರ್ಯೋಧನನ ತಮ್ಮಂದಿರು. ಆದರೆ ಇವರೆಲ್ಲರನ್ನು ಮೆಟ್ಟಿ ನಿಲ್ಲುವ ಸ್ವಾಭಾವಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಪರಮಾತ್ಮನ ಭಕ್ತನಲ್ಲಿ ಇರ್ತದೆ. ಭಗವಂತ ಹೇಳ್ತಾನೆ, ನನ್ನ ಹೆಸರು ಧರ್ಮ, ಶಾಸ್ತ್ರದ ಹೆಸರು ಧರ್ಮ, ಇವುಗಳ ಚಿಂತನೆ ನಾಶವಾಗದಂತೆ ಗಟ್ಟಿಮುಟ್ಟಾಗಿರಿ, ನನ್ನನ್ನು ಪ್ರೀತಿಸಿ. ಆ ಭಗವಂತನನ್ನು ಪ್ರೀತಿಸುವುದೇ ಭಕ್ತಿ. ಅವನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದೇ ಜ್ಞಾನ. ಅವನನ್ನು ಬಿಟ್ಟು ಉಳಿದ ವಿಷಯದಲ್ಲಿ ಸಂಪೂರ್ಣ ಮೋಹ ಇಲ್ಲದಿರುವಿಕೆ, ವೈರಾಗ್ಯ. ಆ ನಂತರ ಯಾವ ಸಂದರ್ಭದಲ್ಲಿ ಭಗವಂತನನ್ನು ಹೇಗೆ ನೆನೆಸಬೇಕು ಅನ್ನೋ ತಿಳುವಳಿಕೆ, ಇದೇ ಪ್ರಜ್ಞೆ. ಆ ನಂತರ ಎಂದಿಗೂ ಮರೆಯದೇ ಇರುವಿಕೆ, ಮೇಧ. ಆ ನಂತರ ಆ ಭಗವಂತನ ಶಕ್ತಿಯ ಬಗ್ಗೆಯೂ ಅವನ ಭಕ್ತನಾದ ತನ್ನ ಶಕ್ತಿಯ ಬಗ್ಗೆಯೂ ವಿಶ್ವಾಸ ಇರುವಿಕೆ, ಇದು ಧೃತಿ ಅಂತ ಅನಿಸ್ಕೊಳ್ತಾರೆ. ಆದರೆ ಇದು ಎಲ್ಲಿ ಸ್ವಾಭಾವಿಕವಾಗ್ತದೆ, ಎಲ್ಲಿ ಕೃತ್ರಿಮವಾಗಿರೋದಿಲ್ಲ, ಅದು ಸ್ಥಿತಿ ಅಂತ ಅನಿಸ್ಕೊಳ್ತಾರೆ. ಇದು ಯಾವಾಗ ಪರಮಾತ್ಮನ ಪ್ರಾಪ್ತಿಗೆ ಪರಿಪೂರ್ಣ ಸಾಧಕವಾಗ್ತದೆ, ಅದು ಯೋಗ ಅಂತ ಅನಿಸ್ಕೊಳ್ತಾರೆ. ಈ 9 ಗುಣಗಳ ಇದರ ನಂತರ ಇರತಕ್ಕಂತಹದ್ದು, ಇದೆಲ್ಲಕ್ಕೂ ಮೂಲತಃ ಇದೆಲ್ಲವನ್ನು ಎದುರಿಸುವ ಸ್ವಾಭಾವಿಕ ಬಲ, ತನ್ನಲ್ಲಿ ಮೊದಲಿನಿಂದಲೂ ಇದ್ದ ಬಲ, ಆಹಾರ್ಯ ಬಲವಲ್ಲ, ಹೊರಗಿನ ಸಹಾಯದ ವಿಟಾಮಿನ್ನಿಂದ ಬಂದಿರತಕ್ಕಂಥ, ಚವನಪ್ರಾಸಿಯಿಂದ ಬಂದಿರತಕ್ಕಂಥ ಶಕ್ತಿ ಸಾಮರ್ಥ್ಯ ಅಲ್ಲ. ಅದಕ್ಕೆ ಸ್ವಾಭಾವಿಕ ಬಲ ಅಂತ ತಿಳ್ಕೊಂಡು ಕರೀತಾರೆ. ಈ ಬಲ ಜ್ಞಾನಪೂರ್ವಕವಾಗಿರಬೇಕು. ಇಂಥ ಬಲದ ಪ್ರತಿನಿಧಿ ಭೀಮ. ಭೀಮನಲ್ಲಿರುವ ಸ್ವಾಭಾವಿಕವಾಗಿರ್ತಕ್ಕಂಥ ಗುಣ ಬಲ. ಅದಕ್ಕೋಸ್ಕರವೇ ಹರೌ ನೀತಿ ಮಹಿಬಲಂ, ಪರಮಾತ್ಮನ ನೀತಿ ಅಂತ ತಿಳ್ಕೊಳ್ಳುತ್ತೇನು, ಪರಮಾತ್ಮನ ಹೇಳಿಕೊಡುವ ದಾರಿ, ಅವನ ಮಾರ್ಗದರ್ಶನ, ನನ್ನ ಬಲ ಎಂತಹ ದುಷ್ಟಶಕ್ತಿಯನ್ನು ನಾಶಪಡಿಸಲಿಕ್ಕಾಗ್ತದೆ. ಇದೇ ಮಾತನ್ನು ಕೃಷ್ಣನು ಕೂಡ ಧರ್ಮರಾಜನಿಗೆ ಹೇಳ್ತಾನೆ. ಅಲ್ವೋ, 18 ಸಲ ಜರಾಸಂಧನ ಕೊಲ್ಲಿಲ್ಲ, ಈಗ 3 ಜನ ಹೊರಟಿದ್ದೀರಲ್ಲ. ಕೃಷ್ಣ ಹೇಳ್ತಾನೆ, ಧರ್ಮರಾಜ ಅಂಜಬೇಡ, ಮಯಿ ನೀತಿ ಬಲಂ ಭೀಮೆ, ನನ್ನ ನೀತಿ, ನನ್ನ ಮಾರ್ಗದರ್ಶನ, ಭೀಮನಲ್ಲಿದ್ದ ಸ್ವಾಭಾವಿಕ ಬಲ, ಇವೆರಡು ಎಂಥ ದುಷ್ಟಶಕ್ತಿಗಳನ್ನಾದರೂ ಗೆಲ್ಲಲಿಕ್ಕೆ ಸಮರ್ಥವಾಗಿವೆ. ಜರಾಸಂಧನ ಕೊಂದು ಬರ್ತೇವೆ ಅಂತ ಕರ್ಕೊಂಡು ಬಲ ಅಂದ್ರೇನು? ಸ್ವಾಭಾವಿಕ ಸಾಮರ್ಥ್ಯ. ಮೊದಲಿನಿಂದಲೂ ಇರತಕ್ಕಂಥ ಸಾಮರ್ಥ್ಯ,
ಸುಪ್ತವಾಗಿರ್ಬೋದು, ಪರಮಾತ್ಮನಿಂದ ಅದು ಅಭಿವ್ಯಕ್ತವಾಗ್ತದೆ. ಆ ರೀತಿಯಾಗಿ ಸ್ವಾಭಾವಿಕ ಸಾಮರ್ಥ್ಯ, ಸ್ವಾಭಾವಿಕ ಭಕ್ತಿ ಭೀಮ ದ್ರೌಪದಿಯಲ್ಲಿ ಮಾತ್ರ ಇತ್ತು ಸಂಪೂರ್ಣ ಮಹಾಭಾರತದಲ್ಲಿ. ಭೀಮನ ಬಲ ಇದು ವಿಟಮಿನಿಂದ ಬಂದಿರತಕ್ಕಂಥ ಬಲ ಅಲ್ಲ, ತಾಯಿ ಹಾಲಿನಿಂದ ಬಂದಿರತಕ್ಕಂಥ ಬಲವೂ ಅಲ್ಲ, ಇಂಜೆಕ್ಷನ್ನಿಂದ ಬಂದ ಬಲ ಅಲ್ಲ, ಸ್ವಾಭಾವಿಕ ಬಲ. ನೆನಪು ಮಾಡಿಕೊಳ್ಳಿ, ಈಗಾಗಲೇ ಅದರ ಬಗ್ಗೆ ವಿವರಣೆ ಬಂದಿದೆ. ವಾಯುದೇವರನ್ನ ಕುರಿತು ಕುಂತಿದೇವಿ ದುರ್ವಾಸರು ಹೇಳಿದ ಮಂತ್ರಗಳನ್ನು ಉಚ್ಚರಿಸಿ ವಾಯುದೇವರೇ ನನಗೆ ಸಂತಾನದಾಯಕರಾಗಿ ಬರಲಿ ಅಂತ ಆವಾಹನೆ ಮಾಡಿದಾಗ ಪ್ರತ್ಯಕ್ಷರಾದವರು ವಾಯುದೇವರು. ತೆಗೆದುಕೊ ನನ್ನ, ನಾನೇ ಒಂದು ರೂಪದಿಂದ ನಿನ್ನಲ್ಲಿ ಬರ್ತೇನೆ ಅಂಥೇಳಿ ಕುಂತಿಗೆ ಆಶೀರ್ವಾದ ಮಾಡಿದರು. ಕುಂತಿ ಜೊತೆಗೆ ಸಂಬಂಧ ಮಾಡಲಿಲ್ಲ, ಕುಂತಿಯ ಜೊತೆಗೆ ತಿಂಗಳಗಟ್ಟಲೆ ಇರಲಿಲ್ಲ. ಅನುಗ್ರಹ ಇನ್ನೇ ಕೇಳಿದ್ದೀರಿ. ಅನುಗ್ರಹದಿಂದಲೂ ಮಕ್ಕಳನ್ನು ಕೊಡಲು ಸಮರ್ಥರಾಗಿರ್ತಕ್ಕಂಥವು ದೇವತೆಗಳು. ಸಣ್ಣ ಕೂಸು ತೊಡೆಯ ಮೇಲೆ ಮಲೆಕೊಂಡಿದೆ. ಆ ಕೂಸಿನ ಸ್ಪರ್ಶ ಆದಾಕ್ಷಣಕ್ಕೇನೆ 9 ತಿಂಗಳು ಹೊತ್ತಲಿಲ್ಲ, ಮತ್ತೇನು ಪ್ರಶ್ನೆ ಪಡಲಿಲ್ಲ. ಅನಾಸವಾಗಿ ಸಿಕ್ಕಿರ್ತಕ್ಕಂಥ ಶಿಶು, ಆದರೆ ಪ್ರೀತಿ ಭಕ್ತಿ ಇರುವುದರಿಂದ ತನ್ನ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ರೂ ಕೂಡ ಎದೆ ತುಂಬಿ ಬಂದಿದೆ. ಇನ್ನೇನು ಹಾಲು ಕುಡಿಸಬೇಕು ಕೂಸಿಗೆ, ತನ್ನ ಸೆರಗನ್ನು ಸರಿ ಮಾಡಿಕೊಳ್ತಾ ಇದ್ದಾಳೆ ಕುಂತಿ. ಅಷ್ಟಲ್ಲಿ ಹಿಂದಿನಿಂದ ಒಂದು ಸಿಂಹ ಜೋರಾಗಿ ಸಿಂಹನಾದವನ್ನು ಮಾಡುತ್ತಾರೆ. ಕೂಸನ್ನು ಕರೆದುಕೊಂಡು ಎಚ್ಚರ ಇಲ್ಲ. ಆತ್ಮರಕ್ಷಣೆ ಮನುಷ್ಯನಿಗೆ ಬಹಳ ಮಹತ್ವವಾಗಿರ್ತದೆ. ದಿಗ್ಗನೆ ಎದ್ದು ಬಿಡ್ತಾಳೆ, ನಿಂದಿರ್ತಾಳೆ, ಓಡೋಗ್ಬೇಕಂತ. ಕೈಯಲ್ಲಿದ್ದ ಕೂಸು ಕೆಳಗಿನ ಪರ್ವತದ ಮೇಲೆ ಬಿದ್ದಿದೆ, ಶತಶೃಂಗ ಪರ್ವತದ ಮೇಲೆ, ಸಹಸ್ರಶೃಂಗ ಪರ್ವತ ಮೇಲೆ. ಆ ಪರ್ವತಕ್ಕೆ ಮೊದಲು ಆ ಹೆಸರು ಇರಲಿಲ್ಲ, ಏನಿತ್ತೋ ಗೊತ್ತಿಲ್ಲ. ಗಾಬರಿಯಾಗಿ ಪಾಂಡುರಾಜನನ್ನು ಕರೀತಾಳೆ. ಇಬ್ಬರು ಓಡ್ತಾ ಕೆಳಗೆ ಹೋಗ್ತಾರೆ. ಮಗು ಸುರಕ್ಷಿತವಾಗಿದೆ. ಅವನ ಭಾರದಿಂದ, ಮೇಲೆ ಬಿದ್ದ ಭಾರದಿಂದ ಪರ್ವತ ಸೀಳಿ 1000 ಶಿಖರಗಳುಳ್ಳಾಗಿವೆ. 1100 ಒಟ್ಟು ಶತಶೃಂಗ ಪರ್ವತವಾಗಿದೆ. ಈ ಬಲೆಯಲ್ಲಿ ಇನ್ನೂ ತಾಯಿ ಹಾಲು ಕುಡಿದಿಲ್ಲ, ಇನ್ನು ಯಾವ ವಿಟಮಿನ್ಗಳನ್ನು ನೆಕ್ಕಿಲ್ಲ. ಏನು ಸ್ವಾಭಾವಿಕ ಬಲ. ಈ ಸ್ವಾಭಾವಿಕ ಬಲ ಭೀಮಸೇನಲ್ಲಿ. ಅರ್ಜುನನು ಕೃಷ್ಣನಿಗೆ ಬಹಳ ಬೇಕಾದವನು. ಅರ್ಜುನನು ಕೂಡ ದೊಡ್ಡ ಶ್ರೇಷ್ಠ ಯುದ್ಧಗಳನ್ನು ಮಾಡಿದ್ದಾನೆ. ಅರ್ಜುನನು ಸಹ ಖಾಂಡವನನ್ನು ಸುಟ್ಟಾಕಿದ್ದಾನೆ. ಅರ್ಜುನನು ಸಹ ಸೌಶಪ್ತಕರ ಜೊತೆಗೆ ನಿವಾತ ಕವಚರ ಜೊತೆಗೆ ಯುದ್ಧ ಮಾಡಿದ್ದಾನೆ, ದಿಗ್ವಿಜಯ ಮಾಡಿದ್ದಾನೆ. ಮಹಾಭಾರತದಲ್ಲಿ ಅನೇಕ ಮಹಾರಥಿಗಳ ಜೊತೆಗೆ ಯುದ್ಧ ಮಾಡಿ ಗೆದ್ದಿದ್ದಾನೆ. ಆದರೆ ಅವನಿಗೆ ಅಂಥ ಬಲ ಬಂದದ್ದು ತನ್ನ ಸ್ವರೂಪದಲ್ಲಿ ಅಲ್ಲ. ಸ್ವರೂಪದಲ್ಲಿ ಅವನು ಇಂದ್ರ. ಇಂದ್ರ ಅಸುರರ ಕೈಯಲ್ಲಿ ಎಷ್ಟೋ ಸಲ ಸೋತಿದ್ದಾನೆ. ಆದರೆ ಇಲ್ಲಿ ನರಾವೇಶ, ನರರೂಪಿಯಾದ ಪರಮಾತ್ಮನ ಸನ್ನಿಧಾನ, ಜೊತೆಗೆ ಕೃಷ್ಣನ ಸಹಯೋಗ. ಕೃಷ್ಣ ಎಲ್ಲಿ ಇಲ್ಲ ಆ ಸಂದರ್ಭದಲ್ಲಿ ಅರ್ಜುನ ದೇವರ ದೃಷ್ಟಿಯಲ್ಲಿ 0, ನಮ್ಮ ದೃಷ್ಟಿಯಲ್ಲಿ 0 ಆಗೋದಿಲ್ಲ.
ಆ ಬ್ರಾಹ್ಮಣನ ಮಗನನ್ನು ರಕ್ಷಿಸುವುದಕ್ಕೋಸ್ಕರ ಅರ್ಜುನ ಸಮರ್ಥನಾಗಲಿಲ್ಲ. ಅರ್ಜುನ ಹಲವು ಸಲ ಸೋತಿದ್ದಾನೆ. ಭೀಮ ಜೊತೆಗಿದ್ದಾಗ, ಕೃಷ್ಣ ಜೊತೆಗಿದ್ದಾಗ ಅವನು ಎಂದಿಗೂ ಸೋಲಿಲ್ಲ. ಹೀಗಾಗಿ ಅರ್ಜುನಲ್ಲಿದ್ದ ಬಲದ ಅಭಿವ್ಯಕ್ತಿಗೆ ಭೀಮನೇ ಕಾರಣ. ಬಲ ಅಂದಾಕ್ಷಣಕ್ಕೇನೆ ಕೇವಲ ಶಾರೀರಿಕ ಬಲ ಅಲ್ಲ, ಜನರು ತನ್ನ ಕಡೆಗೆ ನೋಡ್ಬೇಕು, ಜನರು ಓಡಿ ಬರಬೇಕು ಅಂತನ್ನೋದನ್ನು, ಜನರನ್ನು ತನ್ನ ಕಡೆಗೆ ಮಾಡಿಕೊಳ್ಳುವ ಒಂದು ಶಕ್ತಿಯೂ ಕೂಡ ಬಲ ಅಂತ ಕೂಡ ಅಂತೇಳಿ ಕರೀತಾರೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಉಕ್ತಿ ಇದೆ, ಬಾಲಾನಂ ರೋದನಂ ಬಲಂ ಅಂತ ಕೂಡ. ಅಳುವುದೇ ಅವರಲ್ಲಿರ್ತಕ್ಕಂಥ ಒಂದು ಸ್ವಾಭಾವಿಕ ಶಕ್ತಿ. ನಮ್ಮಲ್ಲಿ ಅತ್ತಾಗ ಜೀವಂತಿದ್ದಾನೆ ಅಂತ ಅಂದ್ಕೊಳ್ತೇವೆ ನಾವು. ಅಳುವುದು ನಮ್ಮ ಸ್ವಾಭಾವಿಕ ಬಲ. ಅಳದೇ ಇರುವುದು ಭೀಮನ ಬಲ. ಮಾರುತ, ಋತಿ ಇಲ್ಲ, ರೋದನ ಇಲ್ಲ. ಅರ್ಥ ಮಾಡಿಕೊಳ್ಳಿ. ಕೂಸು ಹುಟ್ಟಿದ ಕ್ಷಣಕ್ಕೇನೆ ಅದು ಅಳ್ಳಿಲ್ಲ ಅಂತಿಕೊಂಡಂತಂದ್ರೆ ಅದಕ್ಕೆ ನೀರು ಹಾಕ್ತಾರೆ, ಹೊಡಿತಾರೆ, ಕೆಳಗೆ ಕೈಗೆ ಕಾಲ ಮೇಲೆ ಮಾಡ್ತಾರೆ, ಕೈ ಕೆಳಗೆ ಮಾಡ್ತಾರೆ. ಕೂಸು ಅಳುವ ಶಬ್ದ ಕೇಳಿಸಿದ್ರೆ ಹೊರಗೆ ಕುಳಿತ ಎಲ್ಲ ಬಂಧುಗಳಿಗೆ ಓ ನಮ್ಮನೆಲ್ಲ ಸಂತಾನ ಒಂದು ಹುಟ್ಟು ಅಂತ. ಅಳುವಾಗ ಅಳುತ್ತಲೇ ಬರುತ್ತೇವೆ ನಾವು, ಅಳುತ್ತಲೇ ಹೋಗ್ತೇವೆ, ಅಳ್ತಾನೆ ಹೋಗ್ತೇವೆ. ಅತ್ಯಾರು ಹೋಗೋದನ್ನು ನೋಡಿದ್ದೀರಾ? ನೋಡಲಿಲ್ಲ. ಗರುಡ ಪುರಾಣ ಹೇಳ್ತದೆ, ದೇಹ ಬಿಟ್ಟ ಜೀವ 10 ದಿವಸ ತನ್ನ ಮನೆಗೆ ವಾಪಸ್ ಬಂದಿರ್ತದೆ. ಎಲ್ಲರೂ ಅಳುವುದನ್ನು ನೋಡಿ ತಾನು ಅಳುತ್ತದೆ. ಅಳುತ್ತಾ ಬರುವವರು ನಾವು, ಅಳುತ್ತಾ ಹೋಗುವವರು ನಾವು. ಅಳದೆ ಬಲ ಪ್ರದರ್ಶನ ಮಾಡಿ ಬರುವವನು ಭೀಮ, ಅಳದೆ ತನ್ನ ಉತ್ತಮವಾದ ಗತಿಗೆ ಹೋಗ್ತಕ್ಕಂಥವನು ಭೀಮ. ಎಷ್ಟು ಚೆನ್ನಾಗಿದೆ ಅಲ್ಲ. ನಮಗೂ ಆ ಭೀಮನಿಗೂ ಅಂತಾರೆ. ಅದಕ್ಕೆ ಅವನು ಜೀವೋತ್ತಮ. ಆ ಭೀಮ ಬೆಳೆದ ಕಾಡಿನ ಮಧ್ಯದಲ್ಲಿ ಬಂದ ಹಸ್ತಿನಾವತಿಗೆ ತಂದೆ ಹೋದ್ಮೇಲೆ ಅಲ್ಲಿರುವಾಗ ವರ್ಣನೆ ಬರ್ತದೆ. ಭೀಮನ ಆಟ ಯಾವಾಗಲೂ ಸಿಂಹ ಹುಲಿಗಳ ಜೊತೆಯಲ್ಲಿ, ಆನೆಗಳ ಜೊತೆಯಲ್ಲಿ. ಕಾಡಿನ ಮಧ್ಯದಲ್ಲಿ ಭೀಮ ಆಟಕ್ಕೆ ಹೋಗಿದ್ದಾನೆ ಅಂತ ಕೈಗೊಂದೆರಡು ಸಿಂಹ ಸಿಕ್ಕಿವೆ ಅಂತ ಅರ್ಥ, ಒಂದೆರಡು ಹುಲಿಗಳು ಸಿಕ್ಕಿವೆ ಅಂತ ಅರ್ಥ, ಅವುಗಳ ಜೊತೆ ಕುಸ್ತಿ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಸಿಂಹಗಳ ಜೊತೆ ಕುಸ್ತಿ ಮಾಡಿ, ಜಿಮ್ನಲ್ಲಿ ಅಲ್ಲ, ಹುಲಿಗಳ ಜೊತೆಗೆ ಸುತ್ತಿ ಮಾಡಿ, ಆನೆಗಳಿಗೆ ಗುದ್ದು ಕೊಡಿದು ಆನೆಗಳು ಬಂದು ಹಾಯ್ದರೆ ಟಸ್ ಮಸ್ತ್ ಆಗದೆ ಸ್ವಲ್ಪ ಒಳಗಡದಂತೆ ತನ್ನ ಶಕ್ತಿಯನ್ನು ತೋರಿಸಿದ. ಅಲ್ಲಿ ಕಲಿತಬೇಕು, ಅದನ್ನು ಅಭಿವ್ಯಕ್ತ ಮಾಡಿದ ವ್ಯಕ್ತಿ. ಕಲಿತ ಅಲ್ಲ, ಅಭಿವ್ಯಕ್ತಿ. ಆ ಒಬ್ಬ ಭೀಮ 101 ಜನರಿಗೆ ಭಾರಿಯಾದ. ಭೀಮ ಬಲ ಅಂತಿಕೊಂಡಂತಂದ್ರೆ ಬರೇ ಬಲ ಅಲ್ಲ, ಜ್ಞಾನವೂ ಕೂಡ ಅವನಲ್ಲಿ ಸ್ವಾಭಾವಿಕ. ಅದಕ್ಕೋಸ್ಕರ ಬಳಿತ ಸೂಕ್ತ ಹೇಳ್ತಾರೆ, ಬಲಿತ್ಥಾ ತದ್ವಪೂಷೇಧಾಯಿ ದರ್ಶತಂ. ಬಲ ಮತ್ತು ಜ್ಞಾನ ಇವುಗಳ ಸಮೀಕರಣ ಭೀಮಸೇನ. ಭೀಮಸೇನನ ಬಲ ಉಪಜೀವಕ ಬಲ,
ಸಜ್ಜನರ ರಕ್ಷಣೆಗೋಸ್ಕರ ಇರುವ ಬಲ. ನಮ್ಮ ರಕ್ಷಣೆಗೆ ಯಾವುದು ಬರ್ತದೆ ಅದು ಬಲ. ಅದಕ್ಕೋಸ್ಕರ ಬ್ರಹ್ಮವಿವರ್ತ ಪುರಾಣ ಈ ಬಲದ ಬಗ್ಗೆ ಹೇಳ್ತಾರೆ. ನಮ್ಮ ಉನ್ನತಿಗೆ 10 ಶಕ್ತಿಗಳು, 10 ಬಲಗಳು ಬೇಕು. ಇಲ್ಲಿ ಬಲ, ಗುಣ, ನಮ್ಮ ಪರಿಸರ ಯಾವುದು ನಮ್ಗೆ ಸಹಾಯಕವಾಗ್ತವೆ ಅವು ಬಲ. ಮಹಾಭಾರತ ಧರ್ಮ ಅಂತ ಹೇಳ್ತಾರೆ, ವಿದ್ಯಾ ಅಭಿಜನ ಮಿತ್ರಾಣಿ ಬುದ್ಧಿ ಸತ್ವಧನಾನಿ ಚ ತಪಸ್ಸಹಾಯ ವೀರ್ಯಾಣಿ ದೈವಂಚ ದಶಮಂಬಲಂ. ಬಲಿಷ್ಠ ವ್ಯಕ್ತಿ ಯಾರು? ಜಿಮ್ಮಿಗೆ ಹೋದ ವ್ಯಕ್ತಿ ಅಲ್ಲ. ಯಾವನು ವಿದ್ಯಾವಂತನಾಗಿದ್ದಾನೆ, ವಿದ್ಯೆಯಿಂದ ಎಲ್ಲಿ ಬೇಕಾದಲ್ಲಿ ತನ್ನ ಉಪಜೀವನ ಮಾಡಿಕೊಳ್ತಾನೆ. ಯಾವನಿಗೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರಿದ್ದಾರೆ, ಒಬ್ಬರಲ್ಲೊಬ್ಬರು ಸಹಾಯಕ್ಕೆ ಬರ್ತಾರೆ. ಅಭಿಜನರು, ಬಂಧುಗಳು, ಒಳ್ಳೆಯ ಮಿತ್ರರು, ಒಳ್ಳೆಯ ಬುದ್ಧಿ, ಸಾತ್ವಿಕವಾಗಿರ್ತಕ್ಕಂಥ ಗುಣ, ಸ್ಥಿರತೆ ಇರ್ತಕ್ಕಂಥ, ಅಂಜುಬುರುಕ ಇಲ್ಲದೆ ಇರಬೇಕೆ ಸತ್ವ, ಸಂಪತ್ತು, ತಪಸ್ಸು, ಪರಾಕ್ರಮ, ಇನ್ನು ದೈವ, ಹಿಂದಿನ ಜನ್ಮದ ಕರ್ಮದ ಫಲ. ಇವುಗಳು ಮನುಷ್ಯನ ಉನ್ನತಿಗೆ ಸಹಾಯಕವಾಗಿರ್ತಕ್ಕಂಥ ಬಲಗಳು. ಅದರಿಂದ ಇಲ್ಲಿ ಬಲ ಅಂತಂದ್ರೆ ಏನು? ನಮ್ಮನ್ನು ಮುಂದುವರಿಯೋದಕ್ಕೋಸ್ಕರ ಯಾವಾಗಲೂ ನಮ್ಮ ಜೊತೆಗಿರ್ತಕ್ಕಂಥವು. ಕುಂತಿ ವಾತ್ಸಲ್ಯದ ಒಂದು ಪ್ರತಿರೂಪವಾಗಿದ್ದರೆ, ದ್ರೌಪದಿ ಸಕಲ ವಿದ್ಯೆಗಳ ಜ್ಞಾನದ ಸಮೂಹದ, ಧರ್ಮರಾಜ ಧರ್ಮದ, ಅರ್ಜುನ ಶ್ರವಣಾದಿ ಸಾಧನಗಳ, ನಕುಲ ಸಹದೇವರು ಶೀಲ ಮತ್ತು ವಿನಯಗಳ ಪ್ರತಿನಿಧಿಯಾಗಿದ್ದರೆ, ಇವುಗಳಿಗೆ ಯಾವಾಗಲೂ ರಕ್ಷಣೆ ಬೇಕು. ಭೀಮ ಅಂತನೋ ಬಲದ ರಕ್ಷಣೆ. ಭೀಮ ಇರುವವರೆಗೂ ಇವರೆಲ್ಲರೂ ಸುಖವಾಗಿರ್ತಾ ಇದ್ರು. ಭೀಮ ಬದಿಗೆ ಸರಿದ ಇವರೆಲ್ಲರೂ ಸಂಕಟಕ್ಕೊಳಗಾಗ್ತಾ ಇದ್ರು. ಮಹಾಭಾರತ ಕಥೆಯ ಕಡೆ ಲಕ್ಷ್ಯ ಕೊಡಿ. ಈ ರೀತಿಯಾಗಿ ಯಾವುದರಿಂದ ನಾವು ಮುಂದೆ ಬರಲಿಕ್ಕಾಗ್ತದೆ, ಯಾವುದರಿಂದ ನಾವು ರಕ್ಷಿತರಾಗ್ತೇವೆ ಅನ್ನೋದನ್ನು ಮಹಾಭಾರತ ಆಪದ್ಧರ್ಮ ಹೇಳಿತು. ಮತ್ತೊಂದು ಕಡೆಗೆ ಮಹಾಭಾರತ ಇನ್ನೊಂದು ಕಡೆಗೆ ಹೇಳ್ತಾರೆ, ಅಬಲಸ್ಯ ಬಲಂ ರಾಜ. ಬಲಹೀನನಿಗೆ ರಾಜ ಸಹಾಯಕನಾಗಿರ್ತಾನೆ. ಬಾಲಸ್ಯ ಹೃದಿತಂ ಬಲಂ. ಬಾಲಕನ ಸಣ್ಣ ಹುಡುಗರಿಗೆ ಹತ್ತಿರ ಅಪ್ಪ ಅಮ್ಮ ಓಡಿ ಬರ್ತಾರೆ. ಅಳದೆ ಹಾಗೆ ಉಪವಾಸ ಇದ್ರೆ ಅಪ್ಪ ಅಮ್ಮನ ಕೇಳೋದಿಲ್ಲ, ಅಮ್ಮನ ಕೇಳೋದಿಲ್ಲ, ಕೆಲಸದಲ್ಲಿ ಇರ್ತಾರೆ. ತನಗೆ ಹೊಟ್ಟೆ ತುಂಬಿಸಿಕೊಳ್ಬೇಕಾಗಿದ್ದರೆ, ತಾನು ಮಾಡಿದ ಮಲಮೂತ್ರಗಳನ್ನು ತೆಗೆಯಬೇಕಾಗಿದ್ದರೆ, ತನಗೆ ಕಚ್ಚುವ ನೊಣ ಸೊಳ್ಳೆಗಳಿಂದ ರಕ್ಷಣೆ ಮಾಡಬೇಕಾಗಿದ್ದರೆ, ಬಾಲಕರ ಹತ್ತಿರ ಇರ್ತಕ್ಕಂಥ ಒಂದೇ ಒಂದು ಗುಣ, ಬಾಲಕ ಅಂದರೆ ಶಿಶು, ತೊಟ್ಟಿಲಿರ್ತಕ್ಕಂಥ ಶಿಶುವಿಗೆ ಒಂದೇ ಒಂದು ಬಲ, ರೋದನಂ ಬಲ. ಬಲಂ ಮೂರ್ಖಸ್ಯ ಮೌನಂತು. ಎಲ್ಲಿವರೆಗೂ ಮೂರ್ಖ ವ್ಯಕ್ತಿ ಮೌನನಾಗಿರ್ತಾನೆ, ಅಂಗಾರ ಅಕ್ಷತೆ ಚೆನ್ನಾಗಿ ಢಾಳ ಹಚ್ಕೊಂಡು, ಗೋಪಿಚಂದನ ಮುದ್ರೆ ಹಾಕ್ಕೊಂಡು, ಒಳ್ಳೆ ತುಳಸಿ ಮಣಿ ಹಾಕ್ಕೊಂಡು, ಎಲ್ಲಿವರೆಗೂ ಒಳ್ಳೆ ಭರ್ಜರಿ ಹಂಚಿ ಧೋತ್ರ ಉಟ್ಕೊಂಡು ಪಂಡಿತರ ಮಧ್ಯದಲ್ಲಿರುವಾಗ ಇವನೋ ಪಂಡಿತ ಅಂತ ಅನ್ಸ್ಕೊಳ್ತಾನೆ. ಅವನ ಪರಿಚಯ ಇಲ್ದವರಿಗೆ ಮಧ್ಯದಲ್ಲಿ ಏನಾದರೂ ಮಾತನಾಡಲಿಕ್ಕೆ ಹೋದ, ಅವನ ಹಣೆ ಬರ ಗೊತ್ತಾಗ್ತದೆ, ಅಡ್ಡಡ್ಡ ಅಂತ ಹೇಳಿ ಅವು ಮೂರ್ಖತೆ ವ್ಯಕ್ತ ಆಗ್ತದೆ. ಮೌನ ಇರುವವರೆಗೂ ಅವನು ಸುರಕ್ಷಿತ.
ಅದೇ ರೀತಿಯಾಗಿ ತಸ್ಕರಸ್ಯ ಅನೃತಂ ಬಲಂ, ಕಳ್ಳ ಎಲ್ಲಿ ತನಕ ಸುಳ್ಳು ಹೇಳ್ತಾ ಇದ್ದಾನೆ, ಇವನು ಸುಳ್ಳನ್ನು ಎಲ್ಲಿವರೆಗೂ ಜನರು ಅಧಿಕಾರಿಗಳು ನಂಬ್ತಾ ಇದ್ದಾರೆ ಅಲ್ಲಿವರೆಗೂ ಇವನು ಸುರಕ್ಷಿತ. ಯಾವಾಗ ಇವನು ಸತ್ಯ ಹೊರಗೆ ಬೀಳ್ತಾರೆ ಅರೆಸ್ಟ್ ಆಗ್ತಾನೆ. ಬ್ರಹ್ಮವಿವರ್ತ ಪುರಾಣದಲ್ಲಂತೂ ಒಂದು 50 ಸಂದರ್ಭಗಳನ್ನೇ ಲಿಸ್ಟ್ ಕೊಟ್ಟಿದೆ. ಕ್ಷತ್ರಿಯಾಣಂ ಬಲಂ ಯುದ್ಧಂ, ಯಾವುದರಿಂದ ಇಲ್ಲಿ ಬಲ ಅಂತಂದರೆ ನಮ್ಮ ಉನ್ನತಿಗೆ ಕಾರಣವಾದದ್ದು. ಕ್ಷತ್ರಿಯರಿಗೆ ಬಲವೇ ಯುದ್ಧವೇ ಬಲ, ವ್ಯಾಪಾರಿಗಳಿಗೆ ಪ್ರವಾಸವೇ ಬಲ, ಊರಿಂದೂರಿಗೆ ಹೋಗ್ಬೇಕು ಅವರು. ಭಿಕ್ಷುಕರಿಗೆ ಭಿಕ್ಷೆ ಬಲ, ಶೂದ್ರರಿಗೆ ಉಳಿದ 3 ವರ್ಣದವರ ಅನುಕೂಲ ಮಾಡಿಕೊಡುವುದೇ ಬಲ. ಹರೋ ಭಕ್ತಿ ಹರೇರ್ದಾಸ್ಯಂ ವೈಷ್ಣವಾನಾಂ ಬಲಂ ಹರಿ, ವಿಷ್ಣು ಭಕ್ತರಿಗೆ ಪರಮಾತ್ಮನಲ್ಲಿ ಭಕ್ತಿ, ಆನಂತರ ಪರಮಾತ್ಮನಲ್ಲಿ ದಾಸ್ಯಭಾವ, ಯಾವಾಗಲೂ ಅವನು ನಮ್ಮ ಜೊತೆಗಿದ್ದಾನೆ ತಿಳಿದುಕೊಳ್ಳುವ ಭಾವನೆ, ಮತ್ತು ಶ್ರೀಹರಿ ನಮಗೆ ವೈಷ್ಣವರಿಗೆ ಅವನು ಬಲಿಷ್ಠನಾಗಿ ಅವನು ಬಲನಾಗಿದ್ದಾನೆ. ಅದರರ್ಥ ಅವನು ನಮಗೆ ಸಹಾಯಕನಾಗಿದ್ದಾಗ, ಅವನು ನಮ್ಮ ಮೇಲೆ ಅನುಗ್ರಹೋನ್ಮುಖನಾದಾಗ ನಾವು ನಿಶ್ಚಿಂತೆಯಾಗಿರ್ಬೋದು. ಹಿಂಸಾವಲಂ ಖಲಾನಾಂಚ, ದುಷ್ಟರಿಗೆ ಹಿಂಸೆ ಚಾಕು ತೋರಿಸಿ ತಮ್ಮ ಶಕ್ತಿ ಮಾಡಿಕೊಳ್ತಾರೆ. ಹೀಗೆ ಅವರವರಿಗೆ ಆಯಾ ರೀತಿಯಾಗಿ ಸಹಾಯಕವಾಗಿದ್ದರೆ, ಪಾಂಡವರಿಗೆ ಸಹಾಯಕವಾಗಿರ್ತಕ್ಕಂಥ ಸ್ವಾಭಾವಿಕ ಬಲವುಳ್ಳ ವ್ಯಕ್ತಿ ಭೀಮ. ಯಾವ ಭೀಮನಲ್ಲಿ, ಯಾವ ಶಿಶುವಲ್ಲಿ ಮಾತೃಕೆಗಳು, ತಾಯಂದಿರು ಅಂದರೆ ಶ್ರೀಭೂ ದುರ್ಗಾದೇವಿಯರು ಭಟ್ ಮತ್ತು ದರ್ಶತ ಜ್ಞಾನ ಮತ್ತು ಬಲವನ್ನು ಬೀಜವಾಗಿಟ್ಟರು. ಯಾಕೆ ಪರಮಾತ್ಮ ಲಕ್ಷ್ಮೀ ದೇವರಿಂದಲೇ ವಾಯುದೇವರು ಹುಟ್ಟಿದ್ದು. ಬಳಿತ್ತ ತದ್ವಪೂಟೆ ದಾಯಿದರಶತಂ ದೇವಸ್ಯ ಭರ್ಗೋ ಮಹತ. ಈ ವ್ಯಕ್ತಿ ಪರಮಾತ್ಮನ ವಿಷಯದಲ್ಲಿ ಪರಿಪೂರ್ಣ ಜ್ಞಾನವುಳ್ಳವನು. ಜ್ಞಾನವುಳ್ಳವನಾದ್ದರಿಂದಲೇ ವಾಯೋ ರಾಮವಚೋ ನಯಮಕಂ, ಈ ವಾಯು ಪರಮಾತ್ಮನ ಮಾತನ್ನು ಸೀತೆಗೆ ಮುಟ್ಟಿಸಿದ ಹನುಮಂತನಾಗಿ, ಪೃಕ್ಷ ಸಂಪೂರ್ಣ ಮಹಾಭಾರತದಲ್ಲಿ ಹೆಚ್ಚಿನ ಸೈನ್ಯವನ್ನು ನಾಶಪಡಿಸುವ ಭೀಮನಾಗಿ, ಮುಂದೆ ಗ್ರಂಥಕಾರನಾಗಿ, ಮಧ್ವೋ ಯತ್ತು ತೃತೀಯಮೇತದಮನ ಪೃಕ್ಷೋ ದ್ವಿತೀಯಂ ವಪುಃ. ಇದು ಬಳಿತ ಸೂಕ್ತ ಹೇಳ್ತಾರೆ. ಸ್ವತಃ ಮಹಾಭಾರತ ಹೇಳ್ತದೆ, ಸ್ವತಃ ಹರಿವಂಶ ಹೇಳ್ತದೆ, ಶ್ರೀಮದಾಚಾರ್ಯ ಹೇಳಿ ತೋರಿಸ್ತಾರೆ, ನಾನೇ ಆ 3ನೇ ಅವತಾರ ಮಧ್ವ. ಯಸ್ಯ ತ್ರಿಣುದಿತಾನಿ ವೇದವಚನೆ, ವೇದಗಳಲ್ಲಿ ಯಾರ 3 ಅವತಾರಗಳನ್ನು ವರ್ಣಿಸಲ್ಪಟ್ಟಿದೆಯೋ, ರೂಪಾಣಿ ದಿವ್ಯಾನ್ಯಲಂ, ಅವೆಲ್ಲ ದಿವ್ಯ ರೂಪ. ನೆನಪಿಟ್ಕೊಳ್ಳಿ, ನಿಮ್ಮ ಮನುಷ್ಯ ಶರೀರ ಅಲ್ಲ, ಹನುಮನ ಶರೀರವಾಗಲಿ, ಭೀಮನ ಶರೀರವೇ ಆಗಲಿ, ನನ್ನ ಮಧ್ವನಾದ ನನ್ನ ಶರೀರವೇ ಆಗಲಿ, ರೂಪಾಣಿ ದಿವ್ಯಾನ್ಯಲಂ ತದ್ಭಟ್ ದರ್ಶನಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ. ಈ ವಾಯು ರೂಪದಲ್ಲಿ ದೇವತೆಗಳು ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯರು ಬಲ ಮತ್ತು ಜ್ಞಾನವನ್ನು ತುಂಬಿದ್ದಾರೆ. ಶಾರೀರಿಕ ಬಲವೂ ಇದೆ, ಬೌದ್ಧಿಕ ಬಲವೂ ಇದೆ. ಮಹತ್ ಬಲ, ಮಹತ್ ಜ್ಞಾನವನ್ನು ತುಂಬಿದ್ದಾರೆ. ಅದಕ್ಕೋಸ್ಕರ ರೂಪಾಣಿ ದಿವ್ಯಾನ್ಯಲಂ ಭಟ್ ತದ್ದರ್ಶನಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ.
ಈ ವಾಯುದೇವರು ಪರಮಾತ್ಮನ ಅದ್ಭುತವಾದ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಮೊದಲನೇ ಅವತಾರ ವಾಯೋ ರಾಮವಚೋನಯಂ ಪ್ರಥಮಕಂ, ಪೃಕ್ಷೋ ಸೈನ್ಯವನ್ನು ನಾಶಪಡಿಸಿರ್ತಕ್ಕಂಥ ಎರಡನೇ ಅವತಾರ ಭೀಮಾವತಾರ, ಮಧ್ವೋ ಯತ್ತು ತೃತೀಯ ಮೇತದಮುನ, ಮೂರನೇದ್ದು ಮಧ್ವ, ನಾನೇ ಮಧ್ವಾಚಾರ್ಯರು. ನನ್ನಿಂದಲೇ ಅಂದರೆ ಪರಮಾತ್ಮನ ಅನುಗ್ರಹವನ್ನು ಪಡೆದ ನನ್ನಿಂದಲೇ ಅನೇಕ ಗ್ರಂಥಗಳು ರಚಿಸಲ್ಪಟ್ಟಿವೆ. ಈ ಮಹಾಭಾರತ ತಾತ್ಪರ್ಯವನ್ನು ನಾನು ರಚಿಸುತ್ತೇನೆ. ಮಹಾಭಾರತ ತಾತ್ಪರ್ಯದ ಕೊನೆಯಲ್ಲಿ, ಅನುವ್ಯಾಖ್ಯಾನದ ಕೊನೆಯಲ್ಲಿ ಇತ್ಯಾದಿ ಬ್ರಹ್ಮಸೂತ್ರದ ಭಾಷ್ಯದ ಕೊನೆಯಲ್ಲಿ ನಾನೇ ಮಧ್ವ ಅಂತ ತಿಳ್ಕೊಂಡಂತೆ ಮಧ್ವಾಚಾರ್ಯ ಹೇಳಿ ಚಾಲೆಂಜ್ ಕೊಟ್ಟಿದ್ದ. ನನ್ನ ಜೊತೆಗೆ ಯಾರು ಬರ್ತೀರಿ ಬನ್ನಿ ಅಂತ ತಿಳ್ಕೊಂಡಂತೇಳಿ ಚಾಲೆಂಜ್ ಕೊಟ್ಟಿರ್ತಕ್ಕಂಥವನು ಭೀಮ. ಒಂದ್ಸಲ ಕ್ಷೇತ್ರಕ್ಕೆ, ಪ್ರವಾಸ ಕ್ಷೇತ್ರ, ಇನ್ನೊಂದು ಯಾವುದೋ ಒಂದು ಸಂದರ್ಭದಲ್ಲಿ, ಯಾವುದು ಸೂರ್ಯಗ್ರಹಣ ಸಂದರ್ಭದಲ್ಲಿ ಎಲ್ಲರೂ ತ್ರಿವೇಣಿ ಸಂಗಮದಲ್ಲಿ ಸೇರಿದ್ದಾರೆ. ಜರಾಸಂಧಾದಿ ಎಲ್ಲ ದುಷ್ಟರ ಚಾಂಡಾಲ್ ಚೌಕುಳಿ ಸಮೂಹವು ಒಂದು ಕಡೆಗೆ, ಭೀಮ ಪಾಂಡವರು ಮೊದಲಾಗಿರ್ತಕ್ಕಂಥ ಸಮೂಹ ಒಂದು ಕಡೆ. ಕೃಷ್ಣ ಬಂದಿರಲಿಲ್ಲ. ಕೃಷ್ಣ ಇಲ್ಲ, ಹೇಗೂ ಈ ಭೀಮನನ್ನು ಸೋಲಿಸಿದ್ರಾಯ್ತು ಅಂಥೇಳಿ ಸಾಯುಕಂತ ಮೊದಲೇ ಅವನನ್ನು, ಭೀಮನನ್ನು ದ್ವಂದ್ವಯುದ್ಧಕ್ಕೆ ಕರೀತಾನೆ. ಭೀಮನಿಂದ ಕುಸ್ತಿಯಲ್ಲಿ ಪರಾಜಿತನಾಗ್ತಾನೆ ಜರಾಸಂಧ. ಆದರೂ ಮಣ್ಣು ಮುಕ್ಕಿದ್ರು ಕೂಡ ಮೀಸೆ ಮಣ್ಣಾಗಿಲ್ಲ ಅಂತಿಕೊಂಡಂತನ್ನು ಹೇಳುವಂತೆ ಜರಾಸಂಧ ದುರಭಿಮಾನಿ. ಅವನೇ ಅಂದ, ಈಗ ವಾದದಲ್ಲಿ ನಮ್ಮ ಜೊತೆಗೆ ಬಾ ಅಂತಿಕೊಂಡಂತೇಳಿ. ನನ್ನ ವಾದ ರುದ್ರದೇವರು ಸರ್ವೋತ್ತಮರು, ಶಿವ ಸರ್ವೋತ್ತಮ. ಯಾಕೆ? ಅವನ ವರದಿಂದ ನಾನು ಎಷ್ಟು ಬಲಿಷ್ಠನಾಗಿದ್ದೇನೆ. ಭೀಮಸೇನ ದೇವರು ಹೇಳಿದ್ರು ವಿಷ್ಣು ಸರ್ವೋತ್ತಮ, ವಿಷ್ಣುವನೇ ಸರ್ವೋತ್ತಮ. ಆಗ ಜರಾಸಂಧ ಕೇಳ್ದ, ಭೀಮ, ನಾನು ನಿಮ್ಮ ವೇದ ನಂಬೋದಿಲ್ಲ, ನಾನು ಪುರಾಣ ನಂಬೋದಿಲ್ಲ, ನನಗೆ ಪ್ರತ್ಯಕ್ಷವಾಗಿ ವಿಷ್ಣು ಸರ್ವೋತ್ತಮ ಅಂತ ಅನ್ನೋದನ್ನು ನೀನು ಕಲಿಸ್ಕೊಡ್ತೀಯ, ತಿಳಿಸ್ಕೊಡ್ತೀಯ, ತೋರಿಸ್ಕೊಡ್ತೀಯ. ಆಹ್ವಾನ ಮಾಡಿದ. ಭೀಮ ಹೇಳ್ದ, ತೋರಿಸ್ತೇನೆ, ತೋರಿಸು. ಭೀಮ ಎದ್ದು ನಿಂತ, ತನ್ನ ಬಾಹುಗಳನ್ನು ಬೆಳ್ಕೊಂಡ, ನಾನು ನಿಮಗೆಲ್ಲರಿಗಿಂತಲೂ ಬಲದಲ್ಲಿ ಶ್ರೇಷ್ಠ, ಪರೀಕ್ಷೆ ಮಾಡಬೇಕಾಗಿದ್ರೆ ಮಾಡಿ, ನಿಮಗೆಲ್ಲರಿಗಿಂತ ನಾನು ಶ್ರೇಷ್ಠ. ರುದ್ರವರದಿಂದ ಅವಧ್ಯನಾದ ಜರಾಸಂಧ ಇನ್ನು ಜೊತೆಗಿದ್ದ ದೇವತೆಗಳ ಸಹಾಯ ವರ ತೆಗೆದುಕೊಂಡವರು, ಶಿಶುಪಾಲ, ದಂತವಕ್ರ, ಅವರು ಇವರು ಏನೇನುಗಳ ಎಲ್ಲ ನೀನು ಗುಂಪು ಕಟ್ಟಿಲ್ಲ, ನೀವು ಎಲ್ಲರೂ ಕೂಡ ನನ್ನ ಜೊತೆಗೆ ಬನ್ನಿ, ನಾನು ಶ್ರೇಷ್ಠ ಅಂತನೂ ತೋರಿಸ್ಕೊಡ್ತೇನೆ. ನಿಮಗಿಂತ ಶ್ರೇಷ್ಠನಾದ ನಾನು ಹೇಳ್ತೇನೆ, ನನಗಿಂತ ಶ್ರೇಷ್ಠ ಆ ಪರಮಾತ್ಮ. ಪ್ರತ್ಯಕ್ಷ ವಿಷ್ಣು ಸರ್ವೋತ್ತಮ ಅಂತ ಅನ್ನೋದಕ್ಕೋಸ್ಕರ ನಿಮ್ಮೆಲ್ಲರಿಗಿಂತಲೂ ಶ್ರೇಷ್ಠನಾದ ನಾನೇ ಸಾಕ್ಷಿ. ಅದಕ್ಕೋಸ್ಕರವೇ ವಿಚಾರ ಮಾಡಿ ಪಾಂಡು ಮತ್ತು ಕುಂತಿಯರು ಅಂದರೆ ಅವೆಲ್ಲಿದ್ದ ಪರಮಾತ್ಮ ಇವನಿಗೆ ಭೀಮ ಅಂತ ಹೆಸರಿಟ್ರು. ಮಾಹ ಅಂದರೆ ಪ್ರಮಾಣಗಳು. ಪರಮಾತ್ಮ ಸರ್ವೋತ್ತಮ, ಪರಮಾತ್ಮ ಸರ್ವಶ್ರೇಷ್ಠ. ಇದಕ್ಕೆ ಸಾಕ್ಷಾತ್ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ ಭೀಮ. ಬಿಭರ್ತಿ ಮಾಹ ಇತಿ ಭೀಮ. ಪರಮಾತ್ಮನ ಸರ್ವೋತ್ತಮತ್ವ ವಿಷಯದಲ್ಲಿ ಪ್ರಮಾಣಗಳ ಪುಂಜ ಭೀಮಸೇನ.
ಇದೇ ಇವನಲ್ಲಿರ್ತಕ್ಕಂಥ ಜ್ಞಾನ ಮತ್ತು ಬಲ ಎರಡು. ಬನ್ನಿ ಕುಸ್ತಿಗೆ ಅಂತ ಕರೆದ, ಯುದ್ಧಕ್ಕೆ ಬನ್ನಿ, ದ್ವಂದ್ವ ಯುದ್ಧಕ್ಕೆ ಬನ್ನಿ ಅಂತ ಕರೆದ, ನೀವೆಲ್ಲರೂ ಸೇರಿ ಬನ್ನಿ ಅಂತ ಕರೆದ. ಇದೇ ರೀತಿಯಾಗಿ ತನ್ನ 100 ಶಿಷ್ಯರಿಗೆ ಮಧ್ವಾಚಾರ್ಯ ಆಹ್ವಾನ ಮಾಡಿದ್ರು. ಈಗ ಸದ್ಯಕ್ಕೆ ಗುರು ಶಿಷ್ಯ ಮರ್ತ್ಬೇಡಿ, ನೀವೆಲ್ಲರೂ ಸೇರಿ ನನ್ನ ಮೇಲೆ ಯುದ್ಧ ಮಾಡಿ ನನಗೆ ನಿಮ್ಮ ಶಕ್ತಿ ಇದ್ದಷ್ಟು ರೀತಿಯಿಂದ ನನಗೆ ಗುದ್ದಬೇಕು. ನನ್ನ ಆಜ್ಞೆ ಪರಿಪಾಲನೆ ಮಾಡಿದರೆ ಬ್ರಹ್ಮಹತ್ಯೆ ಬರ್ತದೆ. ಅದಕ್ಕೆ ಗಾಬರಿಯಾಗಿ ತಮ್ಮ ಎಲ್ಲ ಶಕ್ತಿ ಹಾಕಿದ್ರು, ಮಧ್ವಾಚಾರ್ಯರನ್ನ ಸೋಲಿಸ್ಲಿಕ್ಕಾಗಲಿಲ್ಲ. ಆಗಲಿ ಜರಾಸಂಧನಿಗೆ ಗೊತ್ತಿತ್ತು ಇವನ ಜೊತೆಯಲ್ಲಿ ಗೆಲ್ಲಲಿಕ್ಕೆ ಆಗೋದಿಲ್ಲ ಅಂತ. ಈ ರೀತಿಯಾಗಿ ಜ್ಞಾನ ಬಲಗಳ ಸ್ವರೂಪ ಹೆಜ್ಜೆ ಹೆಜ್ಜೆಗೂ ಭೀಮನ್ ಹನುಮಂತ ದೇವರು ಜ್ಞಾನ ಬಲ ಎರಡು ತೋರಿಸಿದ್ದಾರೆ. ಹನುಮಂತ ದೇವರು ರಾಮನ ಜೊತೆಗೆ ಸ್ವಲ್ಪ ಹೊತ್ತು ಮಾತನಾಡಿದರೆ ಆಗ ಶ್ರೀ ರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಾನೆ, ನೂನಂ ವ್ಯಾಕರಣಂ ಸಮಸ್ತ ವ್ಯಾಕರಣಂ ಮಹಾವ್ಯಾಕರಣಂ ಅನೇನ ಅಧೀತಂ. ಇವನು ಮಹಾವ್ಯಾಕರಣ, ಪಾಣಿನಿಯಲ್ಲ, ಮೊದಲಿನಿಂದಲೂ ಬಂದಿರತಕ್ಕಂಥ ವ್ಯಾಕರಣ ನಿಶ್ಚಿತ ಓದಿದ್ದಾನೆ. ಇವನು ನೋಡ್ಲಿಕ್ಕೆ ಕಪಿಮುಖ, ಕಪಿ ಅಂತ ತಿಳ್ಕೊಳ್ಬೇಡ. ಇವನು ಮಾತನಾಡಿದಲ್ಲಿ ಒಂದಾದರೂ ದೋಷ ಇತ್ತ? ಉಚ್ಚಾರಣೆಯಲ್ಲಿ, ಅರ್ಥಜೋಡಣೆಯಲ್ಲಿ, ವಾಕ್ಯರಚನೆಯಲ್ಲಿ, ಅಭಿಪ್ರಾಯ ಅಭಿವ್ಯಕ್ತೀಕರಣದಲ್ಲಿ ಎಲ್ಲಿ ದೋಷ ಇತ್ತು? ಏನು ದೋಷ ಇತ್ತು? ಏನೂ ಇರಲಿಲ್ಲ. ಅದೇ ರೀತಿಯಾಗಿ ಭೀಮನ್ ನನ್ನ ಜೊತೆ ತತ್ವಜ್ಞಾನಕ್ಕೆ ನಾನೇ ಪ್ರತ್ಯಕ್ಷ ಪ್ರಮಾಣ. ಭೀಮನ ಉಪದೇಶ ನನ್ನ ಜ್ಞಾನದ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ಭೀಮ ಧರ್ಮರಾಜನಿಗೆ ಕೊಟ್ಟ ಉಪದೇಶ ವನವಾಸದಲ್ಲಿ, ಅದಕ್ಕಿಂತ ಮೊದಲು ಧರ್ಮರಾಜ ಪಾಂಡವರನ್ನು ಕೂಡಿಸಿಕೊಡಿದ ಉಪದೇಶ, ಯುದ್ಧ ಪೂರ್ವದಲ್ಲಿ ಕೊಟ್ಟ ಉಪದೇಶ, ಯುದ್ಧಾನಂತರ ಕೊಟ್ಟ ಉಪದೇಶ, ಭೀಮಗೀತಾ ಅಂತೆ ಪ್ರಸಿದ್ಧವಾಗಿರ್ತಕ್ಕಂಥ ಅನೇಕ ಭಾಗಗಳು ಮಹಾಭಾರತದಲ್ಲಿ ಬರ್ತವೆ. ಇನ್ನು ಮಧ್ವಾಚಾರ್ಯರಂತೂ 37 ಗ್ರಂಥಗಳನ್ನು ನಮಗೋಸ್ಕರ ಕೊಟ್ಟಿದ್ದಾರೆ. ಜ್ಞಾನ ಬಲ ಇಲ್ಲದಿದ್ದರೆ ಬರೀ ಜ್ಞಾನ ಅಲ್ಲ, ಬಲವೂ ಇದೆ. ದುರ್ಮತಗಳನ್ನು ಖಂಡಿಸುವ ಪರಿಪೂರ್ಣ ಬಲವೂ ಕೂಡ ಇದೆ. ಇವೆರಡರ ಸಂಗಮ ಹನುಮ ಭೀಮ ಮಧ್ವರು, ಮೂಲತಃ ವಾಯುದೇವರು. ಆದ್ದರಿಂದಾಗಿ ಬಲದ ಪ್ರತಿನಿಧಿ ಸ್ವಾಭಾವಿಕ ಶಾರೀರಿಕ ಶಕ್ತಿ, ಬೌದ್ಧಿಕ ಶಕ್ತಿ, ಸ್ವಾಭಾವಿಕ ರಕ್ಷಣೆ ಮಾಡುವ ಶಕ್ತಿ, ಸ್ವಾಭಾವಿಕ ಆಶ್ರಯ ಕೊಡುವ ಶಕ್ತಿ, ಸ್ವಾಭಾವಿಕವಾಗಿ ನಿರ್ಭಯತೆಯನ್ನು ವ್ಯಕ್ತಪಡಿಸುವ, ನಿರ್ಭಯತೆಯನ್ನು ಕೊಡುವ ವ್ಯಕ್ತಿ. ಬಲಕ್ಕೆ ಎಷ್ಟು ಥರದ ಅರ್ಥ ಮಾಡ್ತೀರಿ? ಎಷ್ಟು ಕವಚದಲ್ಲಿ ಸಿಕ್ಕಿದೆ? ಎಲ್ಲ ಅರ್ಥ, 30 ಅರ್ಥ ಇದೆ. ಅದೆಲ್ಲವನ್ನು ತನ್ನ ಜೀವನದಲ್ಲಿ ತನ್ನ 3 ಅವತಾರಗಳಲ್ಲಿ ಅಭಿವ್ಯಕ್ತಗೊಳಿಸಿದ ವಾಯುದೇವರು, ಅರ್ಥಾತ್ ಇಲ್ಲಿ ಭೀಮ ಬಲದ ಪ್ರತೀಕ, ಬಲದ ಪ್ರತಿನಿಧಿ, ಬಲದ ಮೂರ್ತಿ ಅಂತ ತಿಳ್ಕೊಂಡಂತ ಪ್ರತ್ಯೇಕವಾಗಿ ಹೇಳಬೇಕೆ? ಬಲ ಅಂದರೆ ಏನು ಅಂತ ಅನ್ನೋದನ್ನು ಭೀಮನನ್ನು ನೋಡಿ ಅಂತ ತಿಳ್ಕೊಂಡು ಅಂತೇಳಿ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ, ಬಲದ ಪ್ರತಿರೂಪ ಅಂತ ಹೇಳಿಕ್ಕೆ ಆಗೋದಿಲ್ಲ. ಐಡಲ್ ಆಫ್ ಸ್ಟ್ರೆಂತ್, ಅದು ಸ್ಟ್ರೆಂತ್ ಶಾರೀರಿಕ ಮಾನಸಿಕ ಯಾವುದೇ ಇರ್ಬೋದು, ಅದರ ಐಡಲ್ ಭೀಮ, ಅದರ ಪ್ರತಿರೂಪ ಭೀಮ. ಇಂಥ ಭೀಮನ ಉಪಾಸನೆಯನ್ನು ಯಾಕೆ ಮಾಡಬಾರ್ದು? ಯಾವುದರಿಂದ ನಾವು ಭೀಮನನ್ನು ಒಲಿಸಿದರೆ ದ್ರೌಪದಿ ಒಲಿತಾಳೆ. ಶಾಸ್ತ್ರ ಅಭಿಮಾನಿ ದೇವತೆಗಳು ಒಲಿತು ನಮಗೆ ಜ್ಞಾನವನ್ನು ಕೊಡ್ತವೆ. ಇಲ್ಲಿವರೆಗೂ ದ್ರೌಪದಿ ಮತ್ತು
ದ್ರೌಪದಿ ಬಗ್ಗೆ ಭಾಳ ವಿಸ್ತಾರವಾಗಿ, ಭೀಮನ ಬಗ್ಗೆ ವಿಸ್ತಾರವಾಗಿ ಹೇಳ್ತಾ ಇದ್ದೆ, ಸಂಕ್ಷಿಪ್ತವಾಗಿ ನಿಮ್ಮ ಎದುರಿಗೆ ಇಟ್ಟಿದ್ದೇನೆ. ನಾಳಿನಿಂದ ವಿಸ್ತಾರವಾಗಿ ಹೇಳಿದ ಆ ದ್ರೌಪದಿಯ ಚರಿತ್ರೆಯನ್ನು ಯಾವುದಕ್ಕೆ ಸರ್ವವಿದ್ಯಾ ದ್ರೌಪದೀತು ಅಂತ ಹೇಳಿ ಕರೆದಿದ್ದಾರೆ. ಸರ್ವವಿದ್ಯಾ ಅಂತಂದರೆ ಮೋಕ್ಷ ವಿದ್ಯೆ. ಮೋಕ್ಷ ವಿದ್ಯೆ ದ್ರೌಪದಿ. ಅದರ ಆ ದ್ರೌಪದಿಯ ಬಗ್ಗೆ ಇರತಕ್ಕಂಥ ಅನೇಕ ಕಂಟಕಗಳು, ಅವುಗಳನ್ನು ಈ 10 ಗುಣವುಳ್ಳ ಭೀಮ ಹೇಗೆ ನಿಸ್ತರಿಸಿದ, ದ್ರೌಪದಿ ತನ್ನ ಸ್ವಂತಿಕೆಯನ್ನು ಹೇಗೆ ಸಂರಕ್ಷಣೆ ಮಾಡಿಕೊಂಡಳು ಅನ್ನೋದನ್ನು ನಾವು ಮುಂದಿನ ಕೆಲವು ದಿನಗಳಲ್ಲಿ ದ್ರೌಪದಿ ತಾನು ನಾಲೆಜ್ ಅಥವಾ ಎನ್ಸೈಕ್ಲೋಪೀಡಿಯಾ, ಸರ್ವಶಾಸ್ತ್ರ ಅಂತ ಎನ್ಸೈಕ್ಲೋಪೀಡಿಯಾ ಅಂತ ಇಟ್ಕೊಳ್ಳಿ, ವಿಶ್ವಕೋಶದ ಪ್ರತಿನಿಧಿ ಅನ್ನುವುದನ್ನು ಮುಂದಿನ ಕೆಲವು ದಿನಗಳಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶುಧನ್ವಂತರೇ ಹರೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಕಂ ಯಸ್ತ ವಿಶ್ವಂ ಸದಾ ಜಾತಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.